ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬರೀ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾಷ್ಟಕ್ಕೆ ಏನಂತಂದ್ರೆ ಪನ್ನೀರ್ ಪರೋಟ ಮಾಡ್ಕೊಳಕತ್ತೀನಿ. ಪನ್ನೀರ್ ಇದ್ದಿದ್ದು ನೆನಪೇ ಇರಲಿಲ್ಲ ನನಗೆ. ಮತ್ತು ಆಮೇಲೆ ಏನಕ್ಕೋ ಫ್ರಿಜ್ ತೆಗೆದೆ, ನೋಡಿದ ತಕ್ಷಣ ಬರೀ ಚಪಾತಿ ಮಾಡೋಣ ಅನ್ನೋ ಪ್ಲಾನಿಂಗ್ ಇತ್ತು. ಅದಕ್ಕೆ ಹಿಟ್ಟು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ. ಆಮೇಲೆ ಪನ್ನೀರ್ ನೆನಪಾಯಿತು. ಮೊನ್ನೆ ತೊಗೊಂಬಂದಿರೋದು ಸ್ವಲ್ಪ ಪನ್ನೀರ್ ಇತ್ತಲ್ಲ, ಅದನ್ನು ಮತ್ತಿನ್ನು ಜಾಸ್ತಿ ದಿನ ಬಿಟ್ಕೊಂಡ್ರೆ ವೇಸ್ಟ್ ಆಗುತ್ತೆ ಅಂತೇಳಿ ಆಲ್ರೆಡಿ ಒಂದು ಸತಿ ಮಾಡಿದ್ದೀನಿ. ಈಗ ಇದು ಅರ್ಧ ಉಳ್ಕೊಂಡಿತ್ತು, ಒಂದು ಪ್ಯಾಕೆಟಲ್ಲಿ ಅರ್ಧ ಮಾಡ್ಕೊಂಡಿದ್ದೀನಿ, ಇನ್ನು ಅರ್ಧ ಉಳಿದಿತ್ತು. ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ಮತ್ತು ಅದಕ್ಕೆ ಒಂಚೂರು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಆ್ಯಡ್ ಮಾಡಿದ್ದೀನಿ. ಮತ್ತು ಇದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಪನ್ನೀರು, ಉಪ್ಪು, ಕಾಳು ಮೆಣಸು, ಈರುಳ್ಳಿ ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪನ್ನೀರ್ ಸ್ವಲ್ಪ ಇರೋದ್ರಿಂದ ಸ್ವಲ್ಪನೇ ಆಗೈತೆ. ಹೆಂಗೂ ಹಿಟ್ಟನ್ನು ಚಪಾತಿ ಕಲಿಸಿದ್ದೀನಿ, ಅದರಲ್ಲೇ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಪರೋಟ ಮಾಡಿಕೊಡೋಣ ಏನಂಗೆ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಬರ್ರಿ ಇವಾಗ ಪಟ ಅಂತ ಪನ್ನೀರ್ ಪರೋಟನ ಮಾಡ್ಕೊಂಬಿಡೋಣ ನಾಷ್ಟಕ್ಕೆ. ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಬಂದು ಪನ್ನೀರ್ ಪರೋಟ. ಹಿಟ್ಟು ಸ್ವಲ್ಪ ತೆಳ್ಳಗಾಗ್ಬಿಡ್ತು. ಇದು ಮನೆ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಬೇಗ ಅಳಸಾಗುತ್ತೆ. ಜಲ್ದಿನೇ ಕಲಸಿಟ್ಟಿದ್ನಲ್ಲ, ಹಂಗಾಗಿ ನೋಡ್ರಿ ಹಿಂಗೆ ಕಿತ್ಕೊಳಾಗ್ತದೆ ಅಂತೇಳಿ. ಈರುಳ್ಳಿ ಹಾಕಿದ್ರೆ ಈ ಥರ ಆಗುತ್ತೆ. ಈರುಳ್ಳಿ ಹಾಕಿದಂಗೆ ಹಂಗೆ ಮಾಡಿದ್ರೆ ಒಟ್ಟೆ ಕಿತ್ಕೊಳ್ಳೋದು ಈ ಥರ ನೀಟಾಗಿ ಬಂದ್ಬಿಡುತ್ತೆ. ನಾವು ಹೋಳಿಗೆಲ್ಲ ಹೆಂಗೆ ಮಾಡ್ತೀವಿ ನೋಡ್ರಿ ಆ ಥರ ಬರುತ್ತೆ. ಗಾಯ್ಸ್, ಇವಾಗ ನೋಡಿ ಸ್ವಲ್ಪ ಪರವಾಗಿಲ್ಲ, ನಂಗೆ ಬಂತು. ಹಿಟ್ಟು ತುಂಬಾ ತೆಳ್ಳಗಾಗ್ಬಿಡ್ತು, ಫುಲ್ ಕಿತ್ಕೊಳಕತ್ತಿದ್ದು. ಅದರಲ್ಲಿ ಬೇರೆ ನಾನು ಪನ್ನೀರ್ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಈರುಳ್ಳಿ ಬೇರೆ ಮಿಕ್ಸ್ ಮಾಡಿದ್ನಲ್ಲ, ಈರುಳ್ಳಿ ಇರೋದ್ರಿಂದ ಇನ್ನೂ ಜಾಸ್ತಿ ಕಿತ್ಕೊತಾ ಇತ್ತು. ಪರೋಟ ಚೆನ್ನಾಗಿ ಬರಬೇಕು, ಹೋಳಿಗೆ ಥರ ಚೆನ್ನಾಗಿರಬೇಕು, ಸ್ಮೂತಾಗಿ ಬರಬೇಕು ಅಂದರೆ ಈರುಳ್ಳಿ ಸೇರಿಸ್ಬೇಡಿ. ಸ್ವಲ್ಪ ಕ್ರಂಚಿಯಾಗಿ ಬಾಯಿಗೆ ಈರುಳ್ಳಿ ಸಿಕ್ತಿದ್ರೆ ಚೆನ್ನಾಗಿರುತ್ತೆ. ಬಟ್ ಅದು ಮಾಡಬೇಕಾದ್ರೆ ಸ್ವಲ್ಪ ಈ ಥರ ಕಿತ್ಕೊತಾವು ಈರುಳ್ಳಿ ಮಿಕ್ಸ್ ಮಾಡಿದರೆ, ಇಲ್ಲಾಂದರೆ ಚೆನ್ನಾಗಿ ಬರ್ತಾವೆ. ಲಾಸ್ಟಲ್ಲಿ ಮತ್ತೊಂದು ಸ್ವಲ್ಪ ನಾನು ಗೋಧಿ ಹಿಟ್ಟನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಮಾಡಿದಾಗ ಈ ಥರ ಬಂದು ಸ್ವಲ್ಪ ಒಂದು 2-3 ಪರೋಟ ಕಿತ್ಕೊಂಡು ಫಸ್ಟಲ್ಲಿ, ಯಾಕಂದರೆ ಹಿಟ್ಟು ತೆಳ್ಳಗೆ ಪನ್ನೀರಿಗೆ ನಾನು ಈರುಳ್ಳಿನ ಸೇರಿಸ್ಬಿಟ್ಟಿದ್ದೆ, ಹಾಗಾಗಿ ಎರಡು ಅದು ಕಾಂಬಿನೇಷನ್ ಹೊಂದ್ಕೊಳ್ಳಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಕಿತ್ಕೊಂಡು ಒಂದೆರಡು, ಆಮೇಲೆ ಮತ್ತೊಂದು ಸ್ವಲ್ಪ ಹಿಟ್ಟು ಗಟ್ಟಿ ಮಾಡಿದಾಗ ಈ ಥರ ಚೆನ್ನಾಗಿ ಬಂದು ನೋಡಿರಿ. ಕೆಳಗಡೆ ಒಂದು 2-3 ಕಿತ್ಕೊಂಡಿರ್ಬೋದು, ನಿಮಗೆ ಕಾಣಿಸ್ತಿರ್ಬೋದು. ಆಮೇಲೆ ಒಂದು 2-3 ಸಖತ್ತಾಗಿ ಬಂದು ಹಿಟ್ಟೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಬರ್ತಾವೆ. ಈ ಪರೋಟಗಳಿಗೆಲ್ಲ ಸ್ವಲ್ಪ ಹಿಟ್ಟು ಗಟ್ಟಿನೇ ಇರಬೇಕು. ಈರುಳ್ಳಿ ಹಾಕೋದ್ರಿಂದ ಅಂದರೂ ಇನ್ನೂ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಬರ್ತಾವೆ. ಇವಾಗ ಪರೋಟ ಅಂತೂ ರೆಡಿ ಆದವು ಫ್ರೆಂಡ್ಸ್. ಇವಾಗ ಏನಂದ್ರೆ ಇದ್ರ ಜೊತೆ ಮೊಸರು, ಕೆಚಪ್ಪು ಏನಾರು ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಕೆಚಪ್ ಇಲ್ಲ, ಟೊಮೊಟೊ ಕೆಚಪ್ ಖಾಲಿ ಆಗೈತಿ, ಹಾಗಾಗಿ ಅವಳಿಗೆ ಮೊಸರು ಬೇಡವಂತೆ. ಇನ್ನೇನು ಮಾಡೋಣ, ಮೊಸರು ಬೇಡ ಅಂದ್ರೆ ಅದಕ್ಕೆ ಈಗ ತುಪ್ಪ ಸವರಿ ಇಡ್ತಾಯಿದ್ದೀನಿ ನಾನು. ಇದಕ್ಕೆ ಒಂಚೂರು ತುಪ್ಪ ಹಾಕಿಬಿಟ್ಟು ಕಟ್ ಮಾಡಿ ಇಟ್ವಿ ಅಂದರೆ ಅವ್ರಿಗೂ ತಿನ್ನೋಕೆ ಚೆನ್ನಾಗಂತ ಅನಿಸುತ್ತೆ. ಸಣ್ಣ ತೆಳ್ಳಗಾಗಿ ಒಂದು ಒಂಚೂರು ಸ್ವಲ್ಪ ದಪ್ಪ ಮಾಡಬೇಕಿತ್ತು ಅಂತ ಅನ್ನಿಸ್ತೈತಿ ಈಗ ನನಗೆ. ಅಂದರೆ ಸ್ಟಫಿಂಗ್ ಜಾಸ್ತಿ ಹಿಡಿಬೇಕು, ಹಿಟ್ಟು ಜಾಸ್ತಿ ಹಿಡಿದ್ರೆ ಚೆನ್ನಾಗಾಗಲ್ಲ. ಈ ಥರ ಪಿಜ್ಜಾ ಥರ ಮಾಡಿಟ್ವಿ ಅಂತಂದ್ರೆ ಈಸಿಯಾಗಿ ತಿನ್ಕೊಂಬರ್ತಾವೆ ಆರಾಮಾಗಿ. ನಾನು ಹಿಂಗೆ ಬಾಕ್ಸಿಗೆ ಇಟ್ಬಿಡ್ತೀನಿ. ಇನ್ನೊಂದು ಹೇಳಿ ಯಾಕೆ ನಿಂಗೆ ಇಷ್ಟ ಆಯ್ತಾ ಇಷ್ಟ ಆಗಲಿಲ್ಲ? ಇಷ್ಟ ಆಯ್ತಾ ಇಲ್ಲ? ಚೆನ್ನಾಯ್ತಾ? ನಿಂಗೆ ಬೇಕಾ ಬೇಡ? ಇಲ್ಲ, ಎರಡು ಕಡೆ ಡಿಸೈನ್ ಐತಮ್ಮ ಅದು. ಫ್ರೆಂಡ್ಸ್, ಇವಾಗ ಅರಸೀಕೆರೆಗೆ ಹೋಗಿದ್ವಿ, ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ. ಯಾವುದು? ಹಾಂ, ಹಿಂದ್ಗಡೆ ಇದು ಬ್ಯಾಕ್ ಡಿಸೈನು, ಇದು ಫ್ರಂಟ್ ಡಿಸೈನ್. ಇಲ್ಲ, ಚೆನ್ನಾಗೈತಿ. ಚೆನ್ನಾಯ್ತಲ್ವಾ? ಚೆನ್ನಾಗೈತಿ. ಹಿಂಗೆ ತೋರಿಸಿ ಇದನ್ನು ಬ್ಲೌಸ್ ತೋರಿಸು. ಫ್ರೆಂಡ್ಸ್, ನಮ್ಮ ಮನೇಲಿ ಒಬ್ಬರು ಮಗಳೇ ಅಂತೀನಿ ನೋಡಿ ನಾನು, ಮಗಳೇ ಆಗ್ಬೇಕು ನೋಡ್ರಿ. ಮೊನ್ನೆ ಫಂಕ್ಷನ್ ಇತ್ತು ಅವಳದು, ನಾವು ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ಈಗ ಹೊರಟಿದ್ದೀವಿ ಊರಿಗೆ. ಬ್ಯಾಗ್ ಪ್ಯಾಕ್ ಮಾಡಬೇಕು ಈ ಸದ್ದೆಲ್ಲನೂ.
ಅದಕ್ಕೆ ಫಂಕ್ಷನ್ಗೆ ಹೋಗಿರ್ಲಿಲ್ವಲ್ಲ, ಹಂಗಾಗಿ ಈ ಸತಿ ಬರಬೇಕು ಹೊಳ್ತಿರೋ ಒಂದು ಸ್ವಲ್ಪ, ಹಂಗಾಗಿ ಹೋಗಿ ತೊಗೊಂಬಂದ್ವಿ. ಈಗ ನಯನ ಇರಲಿಲ್ಲ, ನಯನ ಬಿಟ್ಟೆ ಹೋಗಿದ್ವಿ ನಾನು ನಮ್ಮ ಮನೆಯವರು. ಅಲ್ಲೇ ನಾ ಏನು ಇದು ವಿಡಿಯೋನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಲೆಹೆಂಗಾ ತೊಗೊಂಬಂದು ನೋಡ್ರಿ, ಇದೊಂದು ಹೆಂಗೈತಿ. ಕೆಳಗೆ ನಿಂತು ನೋಡಮ್ಮ ಹೆಂಗೈತೆ ಅಂತೇಳಿ. ಕೆಳಗೆ ನಿಂತು ನೋಡಿ ಹಿಂಗೆ ಹಿಡ್ಕೊಂಡು. ಕಲರು ಲೈಟ್ ಗ್ರೀನ್ ಕಲರು, ಸ್ವಲ್ಪ ಮೋಡ ಮುಚ್ಕೊಂಡಂಗೆ ಆಗೈತೆ ನೋಡ್ರಿ. ಹೊರಗೆ ಮಳಿನೂ ಬರಾಗತ್ತೈತಿ, ಕಾಣಿಸ್ತಿರ್ಬೋದು ನಿಮಗೆ. ಅದೇ ಸೀದೆ ಹಿಂದಕ್ಕೆ ಸರಿ ಕಾಣಿಸಲ್ಲ. ಈ ಥರ ಆಯ್ತು ನೋಡ್ರಿ. ಹಾಗಲ್ವಾ, ಅದು ಕಟ್ಕೊಳ್ಳೋದಮ್ಮ, ಕಟ್ಕೋಬೋದು ಎಷ್ಟು ಬೇಕಷ್ಟು. ರೀ ಆಕಿನ ನೈನಷ್ಟೇ ಹಾಕೊಳ್ಳಿನ, ಅಷ್ಟೇ ಅದಾಳಿನ, ಏನು ಹೈಟ್ ಅದಾಳ. ಫ್ರಿಲ್ ಐತಮ್ಮ, ಒಂದು 4-5 ಲೇಯರ್ ಐತೆ ನೋಡ್ರಿ. ಕ್ಯಾನ್ ಐತಿ, ಚೆನ್ನಾಗಂತ ಅನಿಸ್ತು ನನಗಂತೂ. ಸಖತ್ತಾಗೈತೆ, ಬಟ್ಟೆ ಕ್ವಾಲಿಟಿನೂ ಚೆನ್ನಾಗೈತೆ, ಇಷ್ಟ ಆಯಿತು, ಹಂಗಾಗಿ ತೊಗೊಂಬಂದೆ. ಕ್ಯಾನ್ ಒಳಗೆ ಐತಮ್ಮ, ಇಲ್ಲ ಐತೆ ನೋಡಿ, ಇದು ಕ್ಯಾನು. ಕೂರಕ್ಕೆ ಇದನ್ನ ಹಾಕಿರ್ತಾರ. ಫ್ರಿಲ್ಲಾಗಿ ಕೂರ್ಬೇಕಲ್ಲ ಹಿಂಗೆ, ಅದಕ್ಕೆ ಹಾಕಿರ್ತಾರೆ. ಸೆಲೆಬ್ರಿಟೀಸ್ ಎಲ್ಲ ಹಾಗೆ ಹಾಕೊಳ್ಳೋದು. ಅದಕ್ಕೆ ಇಷ್ಟು ಅಗಲ ಹರಡ್ಕೊಂಡಿರ್ತೈತಿ. ಬ್ಲೌಸ್ ಇದು ಪೀಸು ಕೊಟ್ಟರೆ ಕೆಳಗಿಲ್ಲಿ ಇದು ಅದಕ್ಕೆ ಸ್ಟಿಚ್ ಮಾಡ್ಸಕ್ಕೆ. ಹಂಗೆ ಹಿಡ್ಕೊ ನೀನು, ಹೆಂಗೆ ಹಿಡ್ಕೊ ನೋಡಿದೆ, ಹೆಂಗೆ ಹಿಡ್ಕೊ, ಹಿಂಗೆ ಹಿಡ್ಕೊ. ತಡಿ ಒಂದು ನಿಮಿಷ ತಡಿ. ಹಿಂಗೆ ಹಿಡ್ಕೊಬೇಕು, ಹಿಂಗೆ ಬಗ್ಲಿಗೆ ಹಿಡ್ಕೊಬೇಕು ಫಸ್ಟು, ಇಲ್ಲಿ ಹಿಡ್ಕೊಬೇಕು ಹಿಂಗೆ. ಕೈ ಬಿಡ್ತಾಳಗೆ ಹಂಗೆ ಹೇಳ್ತೀನಿ. ಹಿಡ್ಕೊ, ಈ ಸೊಂಟ ಕರ್ದು ಹಿಡ್ಕೊ. ಹಿಂಗತೆ ಕಾಣಿಸುತ್ತೆ ನೋಡ್ರಿ, ಲೈಟ್ ಗ್ರೀನ್ ಕಲರು. ಅವಳು ನೈನಷ್ಟೇ ಅದಾಳ ಆಲ್ಮೋಸ್ಟ್ ಆಲು. ಸ್ವಲ್ಪ ನೈನಂಕಿನ ಹೈಟ್ ಆದರೂ ಆಗ್ಬೋದೇನೋ, ಬಟ್ ಸಣ್ಣ ಎಲ್ಲ ಸೇಮ್ ನೈನನ್ ಥರಕ್ಕೆ ಬರ್ತಾಳಂತ ಅನಿಸುತ್ತೆ. ಇವಾಗ ನೋಡಿಲ್ಲ ನಾನು, ಹತ್ತತ್ರ 1 ವರ್ಷ ಆಯ್ತೇನೆ ಅಲ್ವೇನ್ರಿ? 1 ವರ್ಷ ಮೇಲೆ ಆಯ್ತು, ಅವಳು ನೋಡೇ ಇಲ್ಲ ನಾನು. ಸಂಜುನ ನೋಡಿಲ್ಲ, ಹಂಗಾಗಿ ಒಂದು ಅಂದಾಜು ಮೇಲೆ ತೊಗೊಂಡಿದ್ದೀನಿ ನಾನು. ಒಂದು ಫಸ್ಟ್ ನೋಡಿದ್ನಲ್ಲ ಆವಾಗ ನೋಡಿದ್ದೆ, ತಗೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿ ಕೊಟ್ಟು ಬರ್ಬೇಕು ಅದನ್ನು, ಹಾಗಾಗಿ ಇದೊಂದು ತೊಗೊಂಬಂದು ನೋಡಿರಿ. ಹೆಂಗೈತಂತ ಕಮೆಂಟ್ ಮುಖಾಂತರ ತಿಳಿಸಿ. ಚೆನ್ನಾಗೈತೆ ಅಂತ ಅನಿಸ್ತು, ನಂಗೆ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಹಾಕೋತೀಯ? ಹಾಕೋಬಾರ್ದಮ್ಮ, ಬೇರೆಯವ್ರಿಗೆ ಕೊಡೋದು. ನೋಡ್ರಿ, ನನ್ನ ಮಗಳು ಹೊಸದು ಏನಾರ ತಂದುಬಿಟ್ರೆ ಸಾಕು, ನನ್ನ ಮಗಳಿಗೆ ಖುಷಿ. ನೋಡ್ರಿ, ಬಂದ ತಕ್ಷಣ ಒಬ್ಬಮ್ಮ ಏನು ತಂದೆ ಕಣಮ್ಮ ಅಂತ ಕೇಕ್ ತಂದೆ. ತಿಂದ ನಾವೊಂಚೂರು ಇಟ್ಟರೆ ಇಲ್ಲ ಅಲ್ಲಿ ಮಾಡಿದ್ರು. ನಾವೊಂಚೂರು ಕೊಡ್ಬೇಕಿಲ್ಲ ಮತ್ತು. ಹಬ್ಬ ತಿರುಗಿ ಅಲ್ಲಿ 3 ಪೀಸ್ ಖಾಲಿ ಮಾಡಿರಿ, 2-3 ಪೀಸ್. 6 ಪೀಸಾ? ಹಾಂ ಹಂಗೆ ಬ್ಲೌಸ್ ಇಟ್ಕೊಂಡ್ಬಿಡು, ನೋಡ್ಬಿಡ್ತೀನಿ. ನೋಡ್ರಿ, ನನ್ನ ಮಗಳು ಹಾಕ್ಕೊಂಡೇ ಬಿಟ್ಲು, ಹಾಕೋಬೇಡ ಅಂದ್ರೂ. ಬ್ಲೌಸ್ ಹಾಕೋಬೇಡ, ಹಂಗೆ ಹಿಡ್ಕೊಂಡು ನೋಡು. ಚೆನ್ನಾಗಿ ಕಾಣಿಸುತ್ತಾ? ಸ್ವಲ್ಪ ದೊಡ್ಡದಾಗುತ್ತೆ, ಸ್ಟಿಚ್ ಮಾಡಿಸ್ಕೊ ಅಂತ ಹೇಳ್ಬೇಕು ಅಕ್ಕಂಗೆ. ಸ್ಲೀವು ಕೊಟ್ಟಾರ, ಚೆನ್ನಾಗೈತಿ. ಸ್ಲೀವ್ ಬಟ್ಟೆ ಇದೇ ಥರ ಐತಿ, ಸೇಮ್ ಇಲ್ಲೈತ್ಲ ಇದೇ ಥರ ಐತಿ. ನೆಟ್ಟೆಡ್ ಐತಿ, ಹಾಕ್ಸಿರ್ ಚೆನ್ನಾಗಿ ಅನಿಸುತ್ತೆ. ಕಲರ್ ಇದ್ರಾಗ ಒಂದು ಸ್ವಲ್ಪ ಲೈಟ್ ಅಂತ ಅನಿಸುತ್ತೆ, ಸ್ವಲ್ಪ ಇನ್ನೊಂದು ಚೂರು ಡಾರ್ಕ್ ಗ್ರೀನ್ ಐತಿ. ಸ್ವಲ್ಪ ಈ ಮೊಬೈಲಾಗಿ ಕಾಣಿಸೋದಕ್ಕಿಂತ ಸ್ವಲ್ಪ ಗ್ರೀನ್ ಜಾಸ್ತಿ ಐತಿ. ಮೊಬೈಲ್ನಾಗ ಯಾಕೋ ಸ್ವಲ್ಪ ಲೈಟ್ ಅಂತ ಅನಿಸುತ್ತೆ. ಎತ್ತಿಡು. ಬೇಕಾ ನಿನಗೂ ಅದೇ ಥರದ್ದೇ? ಹಾಂ, ಯಾಕೆ ಬೇಕಂದ್ರೆ ಹೇಳು, ಮತ್ತೆ ಕೊಡಿಸ್ತೀನಿ ಅಂತ ನೀನು. ಅವ್ರ ಅಮ್ಮನ ದೊಡ್ಡದೈತಿ, ಈ ಸೈಜ್ ಆಗ್ಬೇಕು ಆಕಿಗೆ. ಮೊದಲೆಲ್ಲ ಕೊಡಿಸಿ ನೋಡ್ರಿ, ಒಂದು 2 ಅದಾವ ಈಗಿನೂ ಲೆಹಂಗಾ. ಈಗ ಹಾಕ್ಕೊಳ್ಳೋಕೆ ಇಷ್ಟಪಡೋಲ್ಲ ಆಕಿ. ಒಂಥರ ಬರೀ ಜೀನ್ಸು ಟೀ ಶರ್ಟ್. ನನಗಂತೂ ಅವೆರಡು ಪದ ಕೇಳಿ ಬೇಜಾರಾಗ್ಬಿಟ್ಟೈತೆ ನನಗೆ. ಒಟ್ಟು ಬೇರೆ ಯಾವುದೋ ಅವಳು ತೊಗೊಳ್ಳೋದೇ ಇಲ್ಲ. ನೀ ತೊಗೊಳ್ಳೋದೇ ಇಲ್ಲ. ನಾನೇ ಹುಡ್ಕಾಡ್ತಿರ್ತೀನಿ, ಟ್ರೆಡಿಷ್ನಲ್ ವೇರ್ ನೋಡ್ತೀನಿ ನೋಡ್ರಿ, ಫ್ರಾಕು, ಈ ಥರದ್ದು ಲೆಹೆಂಗಾ, ಈ ಥರದವೆಲ್ಲ ನನಗೆ ಇಷ್ಟ ಆಗುತ್ತೆ. ಬಟ್ ಇವಳಿಗೆ ಇಷ್ಟನೇ ಆಗಲ್ಲ ಆ ಥರದವೆಲ್ಲ. ಬರೀ ಹುಡುಗರ ಥರ ಯಾವಾಗ ನೋಡಿದ್ರೆ ಜೀನ್ಸು ಟೀ ಶರ್ಟು ಅಂತಾಳೆ. ಯಾವಾಗ ನೋಡಿದ್ರು ಅದೇ. ಫೋಲ್ಡ್ ಮಾಡಿಕೊಡ್ರಿ ಅದನ್ನು, ಅವಳಿಗೆ ಮಾಡೋಕ್ಕೆ ಬರಲ್ಲ. ಫೋಲ್ಡ್ ಮಾಡಿ ಇಟ್ಬಿಡ್ರಿ, ಅದ್ರೊಳಗೆ ಹಾಕಿ ಅವ್ರು ಹೆಂಗೆ ಪ್ಯಾಕ್ ಮಾಡಿಕೊಟ್ಟಿದ್ರು ಹಂಗೆ ಪ್ಯಾಕ್ ಮಾಡಿ ಇಟ್ಬಿಡ್ರಿ. ನೆಲಕ್ಕೆ ಹಾಕ್ಬಿಡ, ಅಲ್ಲೇ ಬೆಡ್ ಮ್ಯಾಗಿಡು. ನಮ್ಮ ಪಪ್ಪ ಫೋಲ್ಡ್ ಮಾಡಿರ್ತಾರೆ.
ಮಳೆ ಬರಾಗತ್ತೈತಿ ಆಚೆ. ನಿಂತು ಮಳೆ ಜಿಟಿ 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 ಬರ್ತೈತಿ ನಿಂದಿರ್ತೈತಿ. ಹುಡುಕ್ತೈತೆ ಹಂಗೆ. ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಈಗ ತೆಗೆದಿಟ್ಟ ಬಟ್ಟೆ ಹಿಂಗೆ ಇಷ್ಟನ್ನೇ ತೆಗೆದ್ರೆ ಹೊರಗೆ ಮಳೆ ಬರತ್ತೈತಿ. ಯಾವಾಗ ಮಿಷಿನ್ ಹಾಕಿ ನಾನು ಇವತ್ತೇನು ಹಾಕಲ್ಲ, ನಾಳೆಗೆ ಅಥವಾ ನಾಡಿದ್ದು ಹಾಕೊತೀನಿ. ಇವಾಗ ಬಟ್ಟೆ ಪ್ಯಾಕ್ ಮಾಡ್ಬೇಕು. ಫಸ್ಟ್ ನಾನು ಊರಿಗೆ ಹೊರಟಿದ್ದೀವಿ, ಹಂಗಾಗಿ ಬಟ್ಟೆ ಪ್ಯಾಕ್ ಮಾಡಬೇಕು, ಬ್ಯಾಗ್ ಪ್ಯಾಕ್ ಮಾಡಬೇಕು. ಟೈಮು ಆಗೈತೆ ಆಲ್ರೆಡಿ. ಪಟ ಮಾಡ್ಕೋತೀವಿ. ಇಲ್ಲೇ ನಮ್ಮ ಯಜಮಾನ್ರು ಯಾಕೆ ಮಾಡ್ತೀವಿ ಹೋಲ್ಡಿಂಗ್ ಮಾಡತ್ತೆ ಅದು ಸ್ವಲ್ಪ ಕ್ಯಾಕೆಟ್ ಐತಲ್ಲ, ಅಷ್ಟು ಕರೆಕ್ಟಾಗಿ ಬಟ್ಟೆ ಮಾಡ್ಕೊಬೇಕು. ಅವ್ರು ಹೆಂಗೆ ಮಾಡಿಕೊಟ್ಟಿದ್ರು? ನೀವೇ ತಗೊಂಡ್ರೆ ಏನು ಮಾಡ್ಕೊಟ್ಟಿದ್ರು? ಅವರು ಸರಿ. ಇವಾಗ ಪಟ ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು. ಅವಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಂದಿಷ್ಟು ತೊಗೊಂಡು ನೋಡ್ರಿ, ಜಾಸ್ತಿ ಏನು ಹೋಗಲ್ಲ, ಒಂದು 3 ದಿನ 3-4 ದಿನಕ್ಕಷ್ಟೇ. ಆದ್ರೂ ಒಂದೊಂದ್ಸತಿ ತೊಗೊಂಡು ಹೋಗಿರೋವನ್ನ ಏನು ಮಾಡ್ತೀವಿ, ಹಾಕ್ಕೊಳ್ಳಲ್ಲ ಅಂತೇಳಿ ಕೇಳಿಸಿ ಕಮ್ಮಿ 5 ದಿನ ಬೇಕಕ್ಕ ಅಂತ ಇದು ನಮ್ಗೆ. ಅದಕ್ಕೆ ಈ ಸತಿ ಸ್ವಲ್ಪ ತೊಗೊಂಡಿದ್ದೀನಿ. ನಾನೇನು ಜಾಸ್ತಿ ತೊಗೊಂಡಿದ್ದೀನಿ, 3 ಸೆಟ್ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ. ಪಟ ಪ್ಯಾಕ್ ಮಾಡ್ಕೊಳಕತ್ತೀವಿ. ಮುಂಜಾನೆ ಜಲ್ದಿನೇ ಹೋಗೋಣ ಅಂತ ಪ್ಲ್ಯಾನ್ ಆಗೈತಿ. ಎಷ್ಟೊತ್ತಿಗೆ ಮುಂಚೆನ ಅಂದ್ರೆ ಎಷ್ಟೊತ್ತಿಗೆ ಬಿಡ್ತೀವೋ ಗೊತ್ತಿಲ್ಲ. ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಇನ್ನೊಂದು ನೋಡ್ರಿ, ಇನ್ನೂ ಹೊಸ ಬಟ್ಟೆ ಟ್ಯಾಗೇ ತೆಗ್ದಿಲ್ಲ. ಮೊನ್ನೆ ಸಿಕ್ಕಾಬಡೆ ಬಟ್ಟೆ ತೊಗೊಂಡ್ಬಿಟ್ವಿ. ಯಾವ ಇದ್ರಾಗಲ್ಲ ರೀ, ಟ್ರೆಂಡ್ಸ್ನಾಗ. ಅವತ್ತು ನನ್ನ ಮೊಬೈಲ್ ಏನು ಹಾಳಾಯ್ತು ನೋಡ್ರಿ, ಅವತ್ತಿನ ದಿನ ಮುಖ ಕರೆಕ್ಟಾಗಿ ಬರ್ತೈತೆ ನನ್ನದು. ಅದು ಸ್ವಲ್ಪ ಬೆಳಕು ಬೀಳ್ತೈತೆ. ಇನ್ನೊಂದು ಚೂರು ಈ ಕಡೆಗೆ ಬಾ. ಅದನ್ನೇ ಹೇಳಿದೆ, ಕತ್ಲೆ ಬೀಳ್ತೈತೆ ಅಂತೇಳಿ. ಇಲ್ಲ, ಈ ಕರೆಕ್ಟ್ ಆಯ್ತು. ಇವಾಗ ತಲೆ ತೊಳ್ಕೊಂಡಿದ್ದೀನಿ. ಸ್ವಲ್ಪ ತಲೆಗೆ ಇದು ಹಚ್ಕೊಂಡು ನೋಡ್ರಿ, ಫುಲ್ ವೈಟರ್ಸ್ ಎಲ್ಲ ಇದಾಗಿದೆ. ಹಂಗಾಗಿ ಏನೋ ಹಸಿ ಇರೋ ಕೂದಲು ಸ್ವಲ್ಪ ಬಟ್ಟೆ ಹೇಳಕ್ಕೆ ಬಂದಲ್ಲ. ಅದೇ ಇದನ್ನು ಹೊಸದೇ ನಂದು, ಬಟ್ ಟ್ಯಾಗ್ ತೆಗೆದು ನಾನು ರಿಮೂವ್ ಮಾಡಿ ಇದು ಮಾಡಿದ್ದೀನಿ. ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೆ, ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಿ. ಹಾಗಾಗಿ ಮೀಡಿಯಮ್ ದೊಡ್ಡದಂತ ಅನ್ನಿಸ್ತೈತಿ. ಫಸ್ಟು ಮೀಡಿಯಮ್ ಕರೆಕ್ಟ್ ಆಗ್ತಿತ್ತು, ಈಗ ಒಳ್ಳೆ ಮತ್ತೆ ಸ್ಮಾಲಿಗೆ ಬಂದಿದ್ದೀನಿ ನಾನು. ಸ್ಮಾಲೇ ಕರೆಕ್ಟ್. ಈಗ ಇದನ್ನು ಸ್ಮಾಲ್ ಸೈಜ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದೊಂದು ಹೊಸ ಟಾಪ್ ತೊಗೊಂಡಿದ್ದೆ ಅವತ್ತು. ಹತ್ರ ಅವತ್ತು ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿಬಿಟ್ವಿ ನಾವು. ಫುಲ್ಲು ಈ ಬ್ಯಾಗ್ ಫುಲ್ ತುಂಬ ತುಂಬೋಗಿತ್ತು. ಶಾಪಿಂಗ್ ಪೂರ್ತಿ ತುಂಬಿತ್ತು ನೋಡ್ರಿ ಈ ಬ್ಯಾಗ್. ಎಷ್ಟು 3,500 ರೂಪಾಯಿ ಆಫರ್ ಅಲ್ಲ, 7,000 ರೂಪಾಯಿಂದು ಪರ್ಚೇಸ್ ಮಾಡಿವಿ. 7,000 ರೂಪಾಯಿ ಫ್ರೀ. ಅಷ್ಟು ಶಾಪ್ ಮಾಡೀವಿ. ನಮ್ಮ ಯಜಮಾನ್ರಿಗೂ ನನಗೂ ನಯನಂಗೂ ಅಷ್ಟ್ರಿಗೂ ತೊಗೊಂಡ್ಬಿಟ್ವಿ ಅವತ್ತು. ಶಾಲು ಇದೊಂದು ಇಲ್ಲೇ ಇರಲಿ. ಇದಂತೂ ಬೇಕಾದ್ರೆ ನಿನಗೆ ಇಟ್ಕೊಳ್ಳೆ. ಒಂದು ಬ್ಲೌಸ್ ತೊಗೊಂಡಿದ್ದೀನಿ ಎಕ್ಸ್ಟ್ರಾ, ಎದಕ್ಕಾರಿ ಇರಲಿ, ಅಲ್ಲಿ ಅಮ್ಮನ ಸೀರೆ ಯಾವ ರೀತಿ ಉಟ್ಕೊಳಕ್ಕೆ ಬರುತ್ತೆ ಅಂತೇಳಿ. ಇದೊಂದು ಸೀರೆನ ತೊಗೊಂಡಿದ್ದೀನಿ. ಸೀರೆ ಟ್ಯಾಗೆ ತೆಗೆದಿಲ್ಲ ನಾನು, ಹಂಗೆ ಶಾರ್ಟ್ಸ್ ಅದು ಬ್ಯಾಡ ಅದನ್ನೇ ಕೊಡು. ಅಮ್ಮ ಅದು ಚೆನ್ನಾಗಿ ಅನ್ಸಲ್ಲ, ಹೆಂಗೆ ಹೇಳ್ತೀನಿ ನೋಡಮ್ಮ. ತೊಗೊಳ್ಬಿಡಿ. ಯಾವ ಹಾಕ್ಬೇಕು. ಈ ಬ್ಯಾಗ್ನು ಅವತ್ತೇ ತೊಗೊಂಡು ನೋಡ್ರಿ. ಇದು ಫುಲ್ ಲೆದರ್ ಬ್ಯಾಗ್ ಅಂತ, ಚೆನ್ನಾಗಿತ್ತು ಕ್ವಾಲಿಟಿ. ಎಷ್ಟು ಇದಕ್ಕೆ ಪ್ರೈಸ್ ಅವತ್ತು? 1,500. 1,500. ಅದು ಆಫರಲ್ಲಿ ಸಿಕ್ಕಿದ್ದು 3,000 ಏನೋ ಇತ್ತು, 3,500 3,000 ಇತ್ತು. ಮೊನ್ನೆ ಒಂದ್ಸತಿ ಊರಿಗೆ ಹೋಗಿ ಬಂದಿದ್ದೀವಿ. ಈಗ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದಿಲ್ಲ ಅವಾಗ ಊರಿಗೆ ಹೋಗಿ ಬಂದಿದ್ದೀನಿ. ಅವತ್ತು ಓಪನ್ ಮಾಡಿದ್ದೆ ನಾನು ಇದನ್ನು, ಅವತ್ತು ಯೂಸ್ ಮಾಡ್ಕೊಂಡಿದ್ದೆ. ಬಟ್ ಈ ಪರ್ಸ್ ಇಲ್ಲೇ ಐತೆ ನೋಡ್ರಿ. ನಾನು ಅಲ್ಲೇ ಹುಡ್ಕಾಡತ್ತೀನಿ ಮನ್ಯಾಗ, ಎಲ್ಲಿ ಐತೆ ಈ ಪರ್ಸ್, ಎಲ್ಲಿ ಐತೆ. ಎಷ್ಟೊತ್ತಿ ಹುಡ್ಕಾಡಿಂಗ್ ಗೊತ್ತನ್ರಿ ಈ ಪರ್ಸ್. ನಾನು ತಲೆ ಕೆಟ್ಟು ಹುಡ್ಕಾಡಿದ್ದೀನಿ, ನಾನು ನೆನಪೇ ಇಲ್ಲ ನೋಡ್ರಿ ಇಲ್ಲಿ ಇಟ್ಟಿದ್ದೀನಿ ಅಂತೇಳಿ ಈ ಪರ್ಸ್. ಇದನ್ನ ಹಿಂಗೆ ಸಣ್ಣ ಪುಟ್ಟ ಎಲ್ಲರ ಅರಸಿಕೆರೆಗೆ ಸಂತೆಗೆ ಹೋಗಿದ್ದು ಬೇಕು ನಂಗೆ, ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀನಿ ನಾನು. ಹುಡುಕಿ ಸಾಕಾಗಿ ಹೋಗಿತ್ತು ಅವತ್ತು ನನಗೆ. ಸೊ ಹಿಂಗೆ ಆಗ್ತು ಒಂದೊಂದ್ಸತಿ, ಹೇಳೋಕ್ಕೆ ಆಗಲ್ಲ. ಇಲ್ಲ ಬೇರೆ ಏನಿಲ್ಲ, ದುಡ್ಡು ಏನು ಇರ್ತಿಲ್ಲ. ಒಂದು ಖರ್ಚಿಪ್ ಐತಿ, ಇರಲಿ ಖರ್ಚಿಪ್ಪಲ್ಲೇ ಇರಲಿ. ಇದನ್ನು ಬೇಕಾಗುತ್ತೆ. ಇದು ನೋಡಿಗ ಅಲ್ಲಿಟ್ಟಲ್ಲಿಗೆ ಹಿಂಗೆ ಹಾಕೈತಿ ನೋಡಿದ್ರು ಅಲ್ಲಿ. ಮಾಡಬೇಕು. ಜಾಗನೇ ಇಲ್ಲ ನೋಡ್ರಿ ನಮ್ಮ ಮನೆ. ಬಟ್ಟೆ ಇಡೋಕೆ ಜಾಗ ಸಾಕಾಗ್ತಿಲ್ಲ. ಒಂದೇ ಬೀರೋ ಆಗ್ಬಿಟ್ಟೈತಿ. ಎಲ್ಲರ ಬಟ್ಟೆನೂ ಅದ್ರೊಳಗೇ ಹಾಕಿ ತುರುಕ್ತಾನೆ ಇರ್ತೀನಿ ನಾನು. ಅದು ಈಗ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಫೋಲ್ಡ್ ಮಾಡಿ ಇಡಾಕತ್ತೀನಿ ಬಟ್ಟೆನ. ಇದನ್ನ ಇಡೋಕೆ ಜಾಗ ಇಲ್ಲಿಗ ಹಿಂಗೆ ಮಾಡಿ ಹಿಂಗೆ ಇಟ್ಟಿನಿ. ಅದು ಹೆಂಗಾಗೈತೆ ನೋಡ್ರಿ, ಸೇಫ್
ಚೆನ್ನಾಗಿತ್ತು ಬ್ಯಾಗ್, ಲೆದರ್ ಬ್ಯಾಗ್. ಇದೊಂಥರ ಇದು ಮೇಲೆ ಸಕ್ಕದಾಗ ಕಾಣಿಸುತ್ತಿದ್ದು ಹಾಕೊಂಬಿಟ್ರೆ. ಇದು ಮೇಲೆ ಹಾಕೊಳ್ಳೋಕ್ಕಿತ್ತು, ಇದೊಂದು ಕೆಳಗಿತ್ತೆ. ಎಷ್ಟೊಂದು ದಿವಸ ಆಯಿತು ವೆನಿಟಿ ಬ್ಯಾಗೇ ತೊಗೊಂಡಿರಲಿಲ್ಲ ನಾನು. ಅವತ್ತು ಇದನ್ನು ನಮ್ಮ ಮನೆಯವ್ರು ಸೆಲೆಕ್ಟ್ ಮಾಡಿಕೊಟ್ರು. ನಾನು ನೋಡಿದ್ಮೇಲೆ ನಂಗೆ ಇಷ್ಟ ಆಯಿತು. ಫಸ್ಟ್ ಅವರೇ ನೋಡಿ ಚಾಯ್ಸ್ ಮಾಡಿದ್ದು. ಏನು ಇದು ಚೆನ್ನಾಗೈತೆ ನೋಡಿ ತೊಗೊತೀವಿ ನೋಡಂತೇಕೆ ತೆಕ್ಕೊಟ್ರು. ಅವ್ರು ನೋಡಿದ್ಮೇಲೆ ನನಗೂ ಇಷ್ಟ ಆಯಿತು, ಇರಲಿಲ್ಲ ಅಂದ್ಕೊಂಡೆ. ಅವತ್ತು ಇದೊಂದು ಬ್ಯಾಗ್ನ ತೊಗೊಂಡಿದ್ದೀನಿ. ತೊಗೊಂಡು ಹೋಗ್ತೀನಿ ಈಗ ಅದನ್ನು ಏನು ಹಾಕೋಬರ್ತಾವ ಅಂತೇಳಿ. ಇದನ್ನು ಟಾಪ್ ಅವತ್ತೇ ತೊಗೊಂಡು ಅನಿಸುತ್ತಲ್ಲ ರೀ. ಈ ಟಾಪ್ನ ಅವತ್ತೇ ತೊಗೊಂಡಿದ್ದೀನಿ. ಬಟ್ ಇದನ್ನು ಯೂಸ್ ಮಾಡಿ ಆಲ್ರೆಡಿ ಎಷ್ಟೋ ಸತಿ ಯೂಸ್ ಮಾಡಿದ್ದೀನಿ ನಾನು ರೀಲ್ಸಲ್ಲಿ ಹಾಕೊಂಬಿಟ್ಟೆ. ನಾನು ರೀಲ್ಸ್ ಮಾಡಿ ಗೊತ್ತಾಗ್ತಾ ರೀಲ್ಸಲ್ಲಿ ಹಾಕೊಂಡು ಹೋಗೋದನ್ನ ಒಂದೇ ಒಂದು ಸ್ಯಾರಿ ತೊಗೊಂಡಿದ್ದೀನಿ, ಒಂದು ಮೂರು ಟಾಪ್ ತೊಗೊಂಡಿದ್ದೀನಿ. ಅವತ್ತು ಪ್ಲಾಜಾ ಪ್ಯಾಂಟ್ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಇದನ್ನು ಪ್ಲಾಜಾ ಪ್ಯಾಂಟ್ ಅವತ್ತೇ ತೊಗೊಂಡಿರೋದು. ಈ ಪ್ಯಾಂಟ್ ವೇರ್ ಮಾಡಿದರೆ ಈ ಪ್ಯಾಂಟ್ ವೇರ್ ಮಾಡಿದ್ದೀನಿ. ಸಕ್ಕದಾಗಿ ಕಾಣಿಸುತ್ತೆ, ಇದಂತೂ ಮಸ್ತಾಗಿ ಕಾಣಿಸುತ್ತೆ ಪ್ಯಾಂಟು. ಬಟ್ ಇದು ನಾಳೆ 2 ಸತಿ ವಾಶ್ ಆಗೈತೆ. ಇದು ನಾನು ವೇರ್ ಮಾಡಿದ್ದೀನಿ, ಚೆನ್ನಾಗೈತೆ. ಈ ಥರದ ಒಂದು 2-3 ಟಾಪ್ ಇದು ನಾನು ಮೊದಲಿನವು ಇದ್ರ ಜೊತೆ ಲಗ್ಗಿನ್ಸ್ ಹಾಕೊಳಕ್ಕೆ ಅಷ್ಟು ಇದು ಇದ್ದಿಲ್ಲ. ಹಂಗೆ ಇದಕ್ಕೆ ಸೂಟ್ ಆಗಿದ್ದು ಇವು. ಹಾಗಾಗಿ 2 ಟಾಪಿಗೆ ಮ್ಯಾಚ್ ಆಗೈತಿದ್ದು ಈಗ ಪ್ಯಾಂಟ್. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದೊಂದು ತೊಗೊಳ್ಳೇಬೇಡ, ನಾನು ಇದನ್ನ ಯಾವತ್ತೂ ಮ್ಯಾಚ್ ಆಗಲ್ಲ. ಇದು ನೋಡು ಅದಕ್ಕೆ ಹಾಕಿ ಬರುತ್ತೆ ನೋಡಿ, ಬೆಳಗ್ಗೆ ನೋಡು. ಇದಕ್ಕೆ ಮ್ಯಾಚ್ ಆಗುತ್ತಂತ ನಾ ತೊಗೊಂಡೆ ಅಲ್ಲ ಅಂಗಡಿ ಒಳಗೆ. ಇದಕ್ಕೆ ಮ್ಯಾಚ್ ಆಗುತ್ತಂತ ಇದಕ್ಕೆ ಮ್ಯಾಚ್ ಮಾಡ್ಕೊಂಡೆ ತೊಗೊಂಡೆ. ಇದು ಈಗ ಮ್ಯಾಚ್ ಆಗಲ್ಲ ಅಂತ ಹೇಳಾಗುತ್ತೆ ಅಣ್ಣ. ನೀವು ಹೇಳ್ರಿ ಹೆಂಗೆ ಕಾಣಿಸುತ್ತೆ, ಮ್ಯಾಚ್ ಆಗುತ್ತಾ ಮ್ಯಾಚ್ ಆಗಲ್ಲ ಅಂತೇಳಿ. ಫೋನಲ್ಲೇ ಬೇರೆ ಕಾಣಿಸ್ತದೆ ಕಲರ್ ಎಲ್ಲ. ಯಾವ್ದಿದ? ಮತ್ತೆ ಇದು ವೈಟು ಗ್ರೇ, ಇದು ಬ್ಲ್ಯಾಕ್ ಆ್ಯಂಡ್ ಇದು ಸಿಲ್ವರ್ ಕಲರ್ ಥರ ಐತೆ. ಇದು ಬೇರೆ ಕಾಣಿಸುತ್ತಾ ಫೋನಲ್ಲಿ? ಸ್ವಲ್ಪ ಚೂರು ಚೇಂಜಸ್ ಅನ್ಸುತ್ತೆ. ಇದು ಕಾಂಬಿನೇಷನ್ ಅಂತ ಅನ್ಸಲ್ವಾ? ಈಗ ತಗೊಳ್ಳೇಬೇಡ ಪ್ಯಾಂಟ್. ಮತ್ತೆ ನಾನು ಪ್ಯಾಂಟ್ ತಗೊಂಡಿರೋ ಅದಕ್ಕೆ ಬರುತ್ತೆ ನೋಡೋಣ. ಇದಕ್ಕೆ ಅದಕ್ಕೆ ಬರಲ್ಲ, ಅದಕ್ಕೆ ಹಾಕಿ ನೋಡೈತಿ. ಬ್ಲ್ಯಾಕ್ ಆಗ್ತದೆ. ಇನ್ನೇನಮ್ಮ ಏನು ಜಾಣೆ ಇದೀವ ಅಂತೀನಿ. ಏನಾಗಲ್ಲ, ಏನಾಗಲ್ಲ. ಇದು ಬ್ಯಾಗ್ ಬಿಡಂಗಾರೆ ಇಲ್ಲೇ ಇಟ್ಬಿಡು. ಇಡೋಕೆ ಜಾಗ ಎಲ್ಲ ಕಿಲ್ಲೇ ಇಟ್ಬಿಟ್ಟಿನಿ. ಬ್ಯಾಗ್ ತಂದದ ನನಗೆ. ಅದೇ ಕರ್ದಾಕಿರಿ ಯಾವ್ದು ಅದು ಹಿಂಗೆ ತಗೋಬೇಕಾದ್ರೆ ಇಡ್ಬೇಕಾದ್ರೆ ಹೊರದ್ಬಿಟ್ಟು ನಾವು ಒಂದೆರಡು ಮೀಶೋದಾಗ ಇದು ತರಿಸ್ಕೋಬೇಕು. ಮೀಶೋದಾಗರ ಅಲ್ಲಿ ಆನ್ಲೈನಿಗೆ ಎಲ್ಲರ ಅಲ್ಲಿ ಒಂದೆರಡು ಇದು ಹಿಂಗೆ ಚಿಪ್ಲಾಕ್ ಬರ್ತಾವಲ್ಲ, ಆ ಥರದ್ದು ಬ್ಯಾಗ್ ತರಿಸ್ಕೋಬೇಕು. ಯಾವಾಗ ತರಿಸ್ಕೊತೀನಿ ಗೊತ್ತಿಲ್ಲ. ಆಯ್ತು. ಇನ್ನು ಏನಾದ್ರು ಸ್ವಲ್ಪ ಇಟ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ. ಪ್ಯಾಕಿಂಗ್ ಇಷ್ಟೇ, ಇನ್ನೂ ತೊಗೊಂಡು ಹೋಗ್ತಾ ಇಲ್ಲ ಜಾಸ್ತಿ, ಎಲ್ಲ ಕಮ್ಮಿ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಊಟ ಅಂತೂ ಆಯಿತು. ಇದನ್ನು ಮಾಡ್ಬೇಕು ಈಗ. ಸ್ವಲ್ಪ ಪಾತ್ರೆ ಅದಾವೆ, ಪಾತ್ರೆ ತೊಳೆದು ಅಡುಗೆ ಮನೆ. ಅದೇನ್ರಿ ಬಟ್ಟೆ? ಅದು ಟೀ ಶರ್ಟು ಶಾಲ್ ಬ್ಯಾಗ್ನಾಗ ಇತ್ತಲ್ಲ ಟ್ರೇಡ್ ಹೋಗಕ್ಕಂತೇಳಿ. ಊಟ ಅಂತೂ ಆಗೈತಿ. ಸ್ವಲ್ಪ ಪಾತ್ರೆ ಇದಾವೆ, ಪಾತ್ರೆ ತೊಳೆದ್ಬಿಟ್ಟು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟೆ ಅಂದರೆ ಬೆಳಗ್ಗೆ ಬೇಗ ಹೋಗೋಕ್ಕಾಗುತ್ತೆ. ಅದೊಂದು ಬ್ಯಾಗ್ ತೊಗೊಂಬ ಚೀಲ. ಗಾಯ್ಸ್, ಊರಿಗೆ ಹೋಗೋಕ್ಕೆ ಬ್ಯಾಗ್ ಎಲ್ಲ ರೆಡಿ ಆಯಿತು, ಫುಲ್ ಪ್ಯಾಕ್ ಆಯಿತು. ಕೆಳಗಡೆ ಬ್ಯಾಗ್ ಒಂದು, ಅದು ತಂದಿರೋದೊಂದು, ಅದೊಂದು ವ್ಯಾನಿಟಿ ಬ್ಯಾಗ್ ಒಂದು, 3 ರೆಡಿ ಮಾಡಿಟ್ಟಿದ್ದೀನಿ. ಅವ್ರಿಗೆ ಹಾಸಿಗೆ ಹಾಸ್ಕೊಟ್ಟೆ ಮಲ್ಕೊಂಡ್ರು. ನಾನು ನಿದ್ದೆ ಅಂತಿದ್ಲು, ಹಂಗಾಗಿ ಅವಳು ಮಲ್ಕೊಂಡ್ಲು. ನನ್ನ ಸ್ವಲ್ಪ ಕೆಲಸ ಇತ್ತಲ್ಲ ಅಡುಗೆ ಮನೆಯದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟೆ ಅಂತಂದರೆ ಬೆಳಿಗ್ಗೆ ಬೇಗ ಹೋಗೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅವರು ಮಲ್ಕೊಂಡಾದಮೇಲೆ ಪಾತ್ರೆ ಇತ್ತು, ಸಿಂಕ್ ಫುಲ್ ತುಂಬೋಗಿತ್ತು. ಮಧ್ಯಾಹ್ನದಿಂದನೇ ತೊಳೆದಿರಲಿಲ್ಲ, ಹಾಗಾಗಿ ಫುಲ್ ಸಿಂಕಲ್ಲಿರೋ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಮತ್ತು ಗ್ಯಾಸ್ ಒರೆಸಿದ್ದೀನಿ, ಗ್ಯಾಸ್ ಕೈನೂ ಆಫ್ ಮಾಡಿದ್ದೀನಿ. ಯಾಕಂದರೆ ಬೆಳಗ್ಗೆ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ, ನಾವೇನು ಕಾಫಿ ಟೀ ಏನು ಕುಡಿಯಲ್ಲ. ಕುಡಿದ್ರೆ ಒಂದು ಸ್ವಲ್ಪ ಜೀರಿಗೆ ನೀರು ಕುಡ್ಕೊತೀನಿ. ಅದನ್ನು ನೋಡೋಣ ಅಂದರೆ ಜೀರಿಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಬೇಕಾದ್ರೆ ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಪೌಡ್ರ್ ಹಾಕ್ಕೊಂಡು ಕುಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಹೆಂಗಾಗುತ್ತೋ ಗೊತ್ತಿಲ್ಲ, ಹೆಂಗಾಗುತ್ತೆ ಹಂಗೆ ಮಾಡೋದು. ಒಟ್ಟಿನಲ್ಲಿ ಬೆಳಗ್ಗೆ ಬೇಗನೆ ಬಿಡೋಣ ಅಂತ ಅನ್ನೋ ಪ್ಲ್ಯಾನಿಂಗ್ ಐತೆ, ನೋಡೋಣ ಹೆಂಗಾಗುತ್ತೆ ಅಂತೇಳಿ. ಹಾಗೆ ಸ್ವಲ್ಪ ಬಟ್ಟೆ ಇದ್ದು ಅವನ್ನ ಮಿಷಿನ್ಗೆ ಹಾಕ್ಕೊಂಡಿದ್ದೆ. ಅವನು ಸ್ವಲ್ಪ ಮತ್ತೆ ಒಣಗಬೇಕಲ್ಲ ಅಂತೇಳಿ ಚೇರ್ ಮೇಲೆಲ್ಲ ಒಣಗಾಕಿದ್ದೀನಿ. ಸ್ವಲ್ಪ ಇಗ್ನೋರ್ ಮಾಡಿರಿ. ಇವತ್ತಿನ ಈ ವಿಡಿಯೋ ಈ ರೀತಿಯಾಗಿ ಇತ್ತು. ಇವಾಗ ಸೀದಾ ಹೋಗಿ ಮಲ್ಕೊಳ್ಳೋದು, ಬೆಳಗ್ಗೆ ಬೇಗ ಎದ್ದು ಜರ್ನಿನ ಸ್ಟಾರ್ಟ್ ಮಾಡೋಣ. ಮತ್ತೆ ಮುಂದಿನ ವಿಡಿಯೋಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.